Hi, welcome back to the channel. So in this video, ಏನು ಇನ್ಫಾರ್ಮೇಷನ್ ಇದೆ ನೋಡ್ತಾ ಹೋಗೋಣ. ಸೊ ಕರ್ನಾಟಕ ರಿಲ್ಯಾಕ್ಸಸ್ ದ ರೂಲ್ ಆಫ್ ಮಿನಿಮಮ್ 6 years ಆಫ್ ಏಜ್ ಫಾರ್ ದ ಅಡ್ಮಿಷನ್ ಟು ದ ಕ್ಲಾಸ್ 1 ಫಾರ್ ದ ಕರೆಂಟ್ ಅಕಾಡೆಮಿಕ್ ಇಯರ್ ಓನ್ಲಿ. ಸೊ ಈಗ ಏನಾಗಿತ್ತು ಅಂತಂದರೆ 6 ವರ್ಷ ಯಾರು ಮಕ್ಕಳು ಪೂರೈಸಿರೋದಿಲ್ವೋ ಅಂಥವರನ್ನು 1ನೇ ತರಗತಿಗೆ ಅಡ್ಮಿಷನ್ ಮಾಡೋ ಹಾಗಿಲ್ಲ ಅನ್ನೋ ಒಂದು ಆದೇಶ ಹೊರಡಿಸ್ಬೇಕು ಅಂತ ಎಲ್ಲದಕ್ಕೂ ರೆಡಿ ಆಗಿತ್ತು. ಬಟ್ ಪೋಷಕರ ಒಂದು ವಿರೋಧದ ನಡುವೆ 5.5 ವರ್ಷ ಆಗಿದ್ದರೆ ಏನು ಮಾಡ್ತೀರಿ ಹಂಗೆ ಹಿಂಗೆ ಅಂತ ಒಂದು ಕೂಗುಗಳ ನಡುವೆ ಇವಾಗ ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರು ಒಂದು ಡಿಸಿಷನ್ನ, ಅಂದರೆ ಸರ್ಕಾರದ ವತಿಯಿಂದ ಡಿಸಿಷನ್ ಹೊರಡಿಸ್ತಾರೆ. 5.5 ವರ್ಷ ಆದರೆ ಸಾಕು, ಕ್ಲಾಸ್ 1ಗೆ ಅಡ್ಮಿಷನ್ ಮಾಡ್ಬೋದು, ಅಂದರೆ 1ನೇ ತರಗತಿಗೆ ಅಡ್ಮಿಷನ್ ಮಾಡಬಹುದು. ಮತ್ತು ಇದು ಈ ಒಂದು ಅಕಾಡೆಮಿಕ್ ಇಯರ್ಗೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ 2025-26ಗೆ ಮಾತ್ರ ಇದು. ಅದೇ 2026 ಮತ್ತು 27ರಿಂದ ಇದು ಆ ಥರ ಆಗೋದಿಲ್ಲ. ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ರಿಲ್ಯಾಕ್ಸೇಷನ್ ಈಸ್ ಓನ್ಲಿ ಫಾರ್ ದಿಸ್ ಇಯರ್. ಫ್ರಮ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಎ ಚೈಲ್ಡ್ ಹ್ಯಾಸ್ ಟು ಬಿ 6 years ಬೈ ಜೂನ್ ಫಾರ್ ಅಡ್ಮಿಷನ್ ಟು ದ ಕ್ಲಾಸ್ 1 ಸೆಡ್ ಮಿನಿಸ್ಟರ್ ಅಂತ ಹೇಳಿದ್ರೆ. ಓಕೆ, ಸೊ ನೀವು ಇವಾಗ 5.5 years ಆದರೆ ನೀವು 1ನೇ ಕ್ಲಾಸಿಗೆ ಮಾಡಬಹುದು. ಓಕೆ, ಬಟ್ ಇಲ್ಲಿ ಒಂದು ಕ್ಲಾಸ್ ಇದೆ. ಮಧು ಬಂಗಾರಪ್ಪ ಸೆಡ್ ಚಿಲ್ಡ್ರನ್ ಮಸ್ಟ್ ಕಂಪ್ಲೀಟ್ UKG ಆರ್ ಎನ್ ಈಕ್ವಲೆಂಟ್ ಸ್ಟ್ಯಾಂಡರ್ಡ್ ಟು ಎನ್ರೋಲ್ ಕ್ಲಾಸ್ 1 ದಿಸ್ ಇಯರ್ ಇನ್ ದ ಸ್ಟೇಟ್ ಅಂತಿದೆ. ಸೊ UKG ಕಂಪಲ್ಸರಿ ಓದಿರಬೇಕು ಅಥವಾ ಅದರ ಈಕ್ವಲೆಂಟ್ ಓದಿರಬೇಕು ಅಂತ ಇದೆ. ಸೊ ಇದು ಅಷ್ಟರ ಮಟ್ಟಿಗೂ ಏನಿದು ಇಟ್ ಡಿಪೆಂಡ್ಸ್ ಆನ್ ದ ಟೋಟಲಿ ಸ್ಕೂಲ್. ಯಾವ ಸ್ಕೂಲಿಗೆ ನೀವು ಮಕ್ಕಳನ್ನು ಸೇರಿಸ್ತೀರಿ ಆ ಸ್ಕೂಲಲ್ಲಿ ಏನು ಕೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟು ಹೇಳ್ತಾ ನಾನು ಮಾಹಿತಿಯನ್ನು ಮುಗಿಸ್ತಿದ್ದೇನೆ. ಸೊ 5.5 ವರ್ಷ ಆದರೆ ನೀವು 1ನೇ ಕ್ಲಾಸಿಗೆ ಸೇರಬಹುದು. ಓಕೆ, ಸೊ ಕೆಲವು ಕಾಲೇಜಲ್ಲಿ ಕೆಲವು ಸ್ಕೂಲಲ್ಲಿ UKG ಆಗಿರಬೇಕು ಅಂತ ಕೇಳ್ತಾರೆ, ಕೆಲವು ಕಡೆ ಇಲ್ಲದೇ ಅಡ್ಮಿಷನ್ ಮಾಡಿಸ್ಕೊತಾರೆ. ಓಕೆ, ಅದೇನು ಮ್ಯಾಂಡೇಟ್ರಿ ಇಲ್ಲ ಅಂತ ಅನಿಸುತ್ತೆ 1ನೇ ತರಗತಿಗೆ. ಬಟ್ ನೀವು ನಿಮ್ಮ ಹತ್ತಿರದ ಸ್ಕೂಲ್ಗಳಲ್ಲಿ ನಿಮ್ಮ ಮಗುಗೆ 5.5 ವರ್ಷ ಆಗಿದ್ದರೆ ಸೇರಿಸಿ. ಇಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಮಗುಗೆ ಇವಾಗ ಆಲ್ರೆಡಿ 5.5 ವರ್ಷ ಆಗಿಬಿಟ್ಟಿದೆ, ಬಟ್ ಅವರಿನ್ನ LKGಯಲ್ಲಿದ್ದಾರೆ ಅಂತ ಅಂದ್ಕೊಡ್ರಿ. LKG ಇವಾಗ ಪಾಸ್ ಆಗಿದ್ದಾರೆ, UKGಗೆ ಹೋಗ್ತಾರೆ. ಸೊ ನೀವು 6.5 ವರ್ಷ ಆಗುತ್ತೆ ಅವರಿಗೆ 1ನೇ ಕ್ಲಾಸ್ ಬರೋದಕ್ಕೆ. ಈ ಕಂಡೀಷನ್ ಓಕೆ ಅಂದರೆ ತೊಂದರೆ ಇಲ್ಲ. ಓಕೆ, ಹುಡುಗರಿಗೆ ಮೆಚುರಿಟಿ ಬಂದಿರುತ್ತೆ, ಅವ್ನು ಚೆನ್ನಾಗಿ ಓದ್ಕೊತಾನೆ. ಓಕೆ, ಸೊ ಇಷ್ಟಾಗಿರುತ್ತೆ ಮಾಹಿತಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಇಲ್ಲಿ ಟೇಕ್ ಕೇರ್, ಧನ್ಯವಾದಗಳು ಅಂತ ಹೇಳ್ತಾ ಸ್ಟೇ ಟ್ಯೂನ್ ಟು ದ ಮಾಹಿತಿ ದಿನ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.